ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಹಣ ಲೂಟಿ ವಿರುದ್ಧ ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯಿಂದ ಪಂಜಿನ ಮೆರವಣಿಗೆ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಹಣ ಲೂಟಿ ವಿರುದ್ಧ ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ವತಿಯಿಂದ ನಗರದಲ್ಲಿ ಇಂದು ಪಂಜಿನ ಮೆರವಣಿಗೆ ನಡೆಸಲಾಯಿತು. ನಗರದ ಸತ್ತಿ ರಸ್ತೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿ ರಾಜ್ಯ ಸಂಚಾಲಕ ಎಸ್ ನಾರಾಯಣ್, ಜಿಲ್ಲಾಧ್ಯಕ್ಷ ಮಧುಸೂದನ್ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು ಚಾಮರಾಜೇಶ್ವರ ಉದ್ಯಾನವನದ ಮುಂಭಾಗದಿಂದ ಪಂಜು ಹಿಡಿದು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರ ವೃತ್ತಕ್ಕೆ ತೆರಳಿ ಕೆಲ ಕಾಲ ರಸ್ತೆ ನಡೆಸಿದರು. ಮೆರವಣಿಗೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷ ಹೊಸಳ್ಳಿ ಮಧುಸೂದನ್, ಚಾಮರಾಜನಗರ ಬ್ಲಾಕ್ ಪ್ರಚಾರ ಸಮಿತಿ ಅಧ್ಯಕ್ಷ ಬಿಸಲವಾಡಿ ರವಿ, ಜಿಲ್ಲಾ ಸಂಯೋಜಕರಾದ ಕೆರಳಿ ರಾಜ್ಕುಮಾರ್, ಅರವೆ ನಾಗೇಶ್, ಮರಿಯಾಲ ನಾಗರಾಜು, ಬ್ಲಾಕ್ ಅಧ್ಯಕ್ಷ ಬಿಸಲವಾಡಿ ರವಿ, ಟೌನ್ ಅಧ್ಯಕ್ಷ ಅಫ್ಸರ್ ಅಹಮದ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಾಗರತ್ನ ಕೆಂಗಾಕಿ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಯೋಗೇಂದ್ರ, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಅಕ್ಷಯ್, ಎನ್ಎಸ್ಯು ಜಿಲ್ಲಾಧ್ಯಕ್ಷ ಮೋಹನ್ ನಗು, ಪದ್ಮ, ಪುರುಷೋತ್ತಮ್, ಶಿವಕುಮಾರ್, ಅಕ್ಷಯ್, ಚನ್ನಬಸಪ್ಪ ಮೊದಲಾದವರು ಉಪಸ್ಥಿತರಿದ್ದರು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಕೆಪಿಸಿಸಿ ಪ್ರಚಾರ ಸಮಿತಿಯ ರಾಜ್ಯ ಸಂಚಾಲಕ ಎಸ್ ನಾರಾಯಣ್ ಈ ಕುರಿತು ಮಾತನಾಡಿದರು. ವಿಶೇಷ ವರದಿ ರೇಣುಕೇಶ್, ನಂಜಾಪುರ, ಚಾಮರಾಜನಗರ ಜಿಲ್ಲೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮಾತನಾಡಬೇಕು. ಬೇಡದೇ ಇರೋ ವಿಚಾರಗಳನ್ನೆಲ್ಲ ಬಂದು ಮಾತಾಡ್ತಾರೆ. ಅವರು ಅವಸರವಾಗಿ ಅಧಿವೇಶನ ಕರೀತಾರೆ. ಮಹಿಳಾ ಮೀಸಲಾತಿ ಬಿಲ್ಲನ್ನು ಇಡ್ತಾರೆ. ಕಾಂಗ್ರೆಸ್ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿ ಸಡನ್ನಾಗಿ 8 ಗಂಟೆಗೆ ಬಂದು ಟಿವಿಯಲ್ಲಿ ಮಾತಾಡ್ತೀರಿ. ಇಷ್ಟು ದೊಡ್ಡ ಹಗರಣ ಆಗಿದೆ. ಇದರ ಬಗ್ಗೆ ನೀವು ಮಾತನಾಡಬೇಕು. ಈ ದೇಶದ ಜನರಿಗೆ ನಿಮ್ಮಿಂದ ಬೇಕು ಮಾಹಿತಿ. ಹೇಗೆ ಅದು ಎಲ್ಲಿ ಹೋಯಿತು ಹಣ ನೀವು ಹೇಳಲೇಬೇಕು. ಪ್ರಧಾನಿಗಳು ಹೋಗಿ ಬರ್ತಾ ಇದ್ದಾರೆ. ಆದರೆ ಅಲ್ಲಿಗೆ ಬಂದಂಥ ರಕ್ಷಣೆ ಹಣ, ದೇಣಿಗೆ ಹಣ ಲೂಟಿ ಆಗಿದೆ ಅಂತ ಗೊತ್ತಾದಾಗ ಇಡೀ ಭಾರತದ ಪ್ರಜೆಗಳು ನಾವೆಲ್ಲ ತಲೆ ತಗ್ಸುವಂಥ ಕೆಲಸ ಇದಾಯಿತು. ಯಾಕೆ ಹೀಗಾಯಿತು? ಎಲ್ಲಿ ಹೋಯಿತು ಹಣ? ಎಲ್ಲೋ ಒಂದು 10,000 20,000 ರೂಪಾಯಿ ಅಂದರೆ ಯಾರೋ ಜೋಬಲ್ಲಿ ಇಟ್ಕೊಂಡು ಹೋದರು ಅಂತ. ಬಟ್ ಇವ್ರು ಹೇಳ್ತಿರೋ ಲೆಕ್ಕ ನೋಡಿದ್ರೆ ಸಾವಿರಾರು ಕೋಟಿ ಅಂತ ಹೇಳ್ತಾರೆ. ಒಂದು ಗಾಡಿಯಲ್ಲಿ ತುಂಬ ಹೆಚ್ಚು ಒಂದು 50ರಿಂದ 60 ಕೋಟಿ ರೂಪಾಯಿ ಹಣ ಸಾಗಿಸ್ಬೋದು. ಆ ರೀತಿಯಾದಂಥ ಹಣ, ಎಷ್ಟು ಗಾಡಿಗಳು ಹಣ ಮಿಸ್ ಆಯಿತು. ಹೇಗೋಯ್ತದು? ಯಾರು ತಗೊಂಡೋದ್ರು? ನಿಮ್ಮದೇ ಸರ್ಕಾರ ಇದೆ ರಾಜ್ಯದಲ್ಲಿ, ನಿಮ್ಮದೇ ಸರ್ಕಾರ ಇದೆ ಕೇಂದ್ರದಲ್ಲಿ. ಇಷ್ಟೊಂದು ಹಣ ಹೋಗಿರಬೇಕಾದ್ರೆ ಬರೀ ಹಣವನ್ನು ಎಣಿಕೆ ಮಾಡಿದವರಾಗಲಿ, ಅದಕ್ಕೆ ಸಂಬಂಧಪಟ್ಟ ಒಂದು ಏಜೆನ್ಸಿ ಆಗಲಿ ಸಾಧ್ಯನೇ ಇಲ್ಲ. ಭಯ ಇಲ್ಲದೆ ಇವರು ಈ ಕೆಲಸ ಮಾಡಿದ್ದಾರೆ ಅಂದರೆ ಯಾರ ಅಭಯ ಇದೆ ಅವ್ರ ಮೇಲೆ? ಯಾರಿದ್ದಾರೆ? ಯಾರೋ ದೊಡ್ಡ ಕೈ ಇರಲೇಬೇಕು. ಇಲ್ಲದೆ ಹೋದರೆ ಇಷ್ಟು ದೊಡ್ಡ ಹಣ ಲೂಟಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಇದರ ಬಗ್ಗೆ ಮಾತನಾಡಬೇಕು. ಯಾರು ಮಾತನಾಡಬೇಕು? ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮಾತನಾಡಬೇಕು. ಬೇಡದೇ ಇರೋ ವಿಚಾರಗಳನ್ನೆಲ್ಲ ಬಂದು ಮಾತಾಡ್ತಾರೆ. ಅವರು ಅವಸರವಾಗಿ ಅಧಿವೇಶನ ಕರೀತಾರೆ. ಮಹಿಳಾ ಮೀಸಲಾತಿ ಬಿಲ್ಲನ್ನು ಇಡ್ತಾರೆ. ಕಾಂಗ್ರೆಸ್ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿ ಸಡನ್ನಾಗಿ 8 ಗಂಟೆಗೆ ಬಂದು ಟಿವಿಯಲ್ಲಿ ಮಾತಾಡ್ತೀರಿ. ಇಷ್ಟು ದೊಡ್ಡ ಹಗರಣ ಆಗಿದೆ. ಇದರ ಬಗ್ಗೆ ನೀವು ಮಾತನಾಡಬೇಕು. ಈ ದೇಶದ ಜನರಿಗೆ ನಿಮ್ಮಿಂದ ಬೇಕು ಮಾಹಿತಿ. ಹೇಗೆ ಅದು ಎಲ್ಲಿ ಹೋಯಿತು ಹಣ ನೀವು ಹೇಳಲೇಬೇಕು. ಪ್ರಧಾನಿಗಳು ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.